ಎಸ್ ಸರ್. ನಾಳೆ 23ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ನಿಂತಿಕಲ್ನಿಂದ ಸುಳ್ಯದವರೆಗೆ, ನಿಂತಿಕಲ್ಲು, ಬೆಳ್ಳಾರೆ, ಐವರ್ನಾಡು ಮತ್ತು ಸುಳ್ಯದವರೆಗೆ ಬೃಹತ್ ನೋಟಾ ಅಭಿಯಾನದ ಜಾಥಾ ಇರ್ತದೆ. ದಯವಿಟ್ಟು ಕಳೆದ ಒಂದು 11 ವರ್ಷದಿಂದ ಒಂದು ನಮ್ಮ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರ ನೇತೃತ್ವದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಬೆಂಬಲವನ್ನು ಇಡೀ ಜನಸಾಗರ ಕೊಟ್ಟಿದೆ. ನಾಳೆ ದಯವಿಟ್ಟು ನ್ಯಾಯಕ್ಕೋಸ್ಕರ ಮತ ಹಾಕೋದಕ್ಕೆ ಒಂದು ಬೆಂಬಲವನ್ನು ಪ್ರದರ್ಶನ ಮಾಡಬೇಕಾಗಿದೆ. ಅದಕ್ಕಾಗಿ ಇಡೀ ಕರಾವಳಿ ಭಾಗದ ಸಮಸ್ತ ಪ್ರಜ್ಞಾವಂತ ನಾಗರಿಕರು ಇದರಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ನೋಟಾಕ್ಕೆ ಮತ ಹಾಕೋದ್ರಿಂದ ಆ ಮತದ ಬೆಲೆ ಜಾಸ್ತಿ ಆಗುತ್ತೆ, ವೇಸ್ಟ್ ಆಗೋದಿಲ್ಲ. ಇವತ್ತು ಬಂಗಾರದ ಬೆಲೆ ಎಷ್ಟಿದೆ? 7,000 ಚಿಲ್ಲರಿದೆ ಒಂದು ಗ್ರಾಮಿಗೆ. 24 ಕ್ಯಾರೆಟ್ 24 ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ 7,000 ಚಿಲ್ಲರಿದೆ. ನೋಟಾಕ್ಕೆ ಮತ ಹಾಕೋದ್ರಿಂದ ಆ ಬಂಗಾರದ ಬೆಲೆಗಿಂತನೂ ಕೂಡ ಆ ಮತದ ಬೆಲೆ ಜಾಸ್ತಿ ಆಗುತ್ತೆ. ಯಾರು ಕಳೆದ 11 ವರ್ಷದಿಂದ ರಾಜಕೀಯ ಮುಖಂಡರು ತಿರುಗಿ ನೋಡಲಿಲ್ಲ, ಯಾವ ಪಕ್ಷಗಳು ತಿರುಗಿ ನೋಡಲಿಲ್ಲ, ಉದಾಸೀನತೆಯನ್ನು ತೋರಿಸಿದ್ವು, ಆ ಪಕ್ಷಗಳಿಗೆ, ಆ ಅಭ್ಯರ್ಥಿಗಳಿಗೆ ಹಾಕುವುದೇ ವೇಸ್ಟು. ಒಂದು ವೇಳೆ ನಿಮ್ಮ ಮತದ ಬೆಲೆ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ನೋಟಾಕ್ಕೆ ಮತ ಚಲಾವಣೆ ಮಾಡಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು 4 ದಿನಗಳು ಮಾತ್ರ ಇದೆ. 4ನೇ ದಿನಕ್ಕೆ ಮತದಾನ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಕೊನೆಯ ದಿನದವರೆಗೂ ಕೂಡ, ಮತದಾನ ಮುಗಿಯುವವರೆಗೂ ಕೂಡ ಯಾರು ನಮ್ಮ ಉತ್ಸಾಹಿ ಕಾರ್ಯಕರ್ತರಿದ್ದಾರೆ, ಹೋರಾಟಗಾರ ಮಿತ್ರರಿದ್ದಾರೆ, ಪ್ರತಿಯೊಬ್ಬರೂ ಕೂಡ ಯಾರೂ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಒಂದು ಇದೇ ಉತ್ಸಾಹವನ್ನು ಪ್ರದರ್ಶನ ಮಾಡಬೇಕು, ಮನೆ ಮನೆಗೆ ಭೇಟಿ ಕೊಡಬೇಕು. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಬಂಧು ಬಳಗದವರಿಗೆ, ಸ್ನೇಹಿತರಿಗೆ, ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಕೂಡ ಆಗ್ರಹ ಮಾಡಿ ನೋಟಾಕ್ಕೆ ಅತಿ ಹೆಚ್ಚು ಒಂದು ಬಲವನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ. ಆದರಣೀಯ ಮತದಾರ ಬಂಧುಗಳೇ, ಈ ಒಂದು ಮಹಾ ಚುನಾವಣೆಯ ಕಡೆಯ ಸೌಜನ್ಯ ಪರ, ನೋಟದ ಪರ ಕಡೆಯ ಹೋರಾಟ ನಾಳೆ ನಮ್ಮ ನಿಂತಿಕಲ್ಲಿನಿಂದ, ಸುಳ್ಯದ ನಿಂತಿಕಲ್ಲಿನಿಂದ ಬೆಳ್ಳಾರೆ ಮಾರ್ಗವಾಗಿ ಐವರ್ನಾಡಿಗೆ ಹೋಗಿ, ಐವರ್ನಾಡಿನಿಂದ ಸುಳ್ಯಕ್ಕೆ ಬೃಹತ್ ವಾಹನ ಜಾಥಾ ನಡೀಲಿಕ್ಕಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಈ ನೋಟದ ಅಭಿಯಾನವನ್ನು ಚೆಂದಗಾಣಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ.